ಶ್ರೀ ಗಣೇಶಾಯ ನಮ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೋವಿಂದ ಫ್ಲೋ. ಒಂದು ಊರಲ್ಲಿ ಒಬ್ಬ ರೈತನು ಅವನ ಹೊಲವನ್ನು ಉಳುತ್ತಿರುತ್ತಾನೆ. ಉಳುತ್ತಿರುವಾಗ ಅವನ ನೇಗಿಲಿಗೆ ಎಂಥ ಒಂದು ತಾಗಿ ಮುಂದೆ ಹೋಗುತ್ತಿರುವುದಿಲ್ಲ, ಹಾಗೂ ಆ ತಾಗಿ ಅಲ್ಲಿಂದ ರಕ್ತ ಬರ್ತಿರ್ತದೆ. ನೋಡ್ಲಿಕ್ಕೆ ಹೋದರೆ ಅದೊಂದು ಬಲಮುರಿ ಗಣಪತಿಯಾಗಿರ್ತದೆ. ಇದನ್ನು ನೋಡಿ ಅವನಿಗೆ ಫುಲ್ ಟೆನ್ಷನ್ ಆಗಿ ಅಲ್ಲಿಂದ ಓಡಿ ಹೋಗಿ ಮನೆಗೆ ಹೋಗ್ತಾನೆ. ಅದೇ ರಾತ್ರಿ ಭಕ್ತನ ಕನಸಲ್ಲಿ ದೈವ ಬಂದು, ಚಿಂತಿಸಬೇಡ ಮಗುವೆ, ಇದಕ್ಕೂ ಒಂದು ಪರಿಹಾರವಿದೆ. ನೀನು 2 ಕೊಪ್ಪರಿಗೆಯನ್ನು ತಗೋ. ಒಂದು ಕೊಪ್ಪರಿಗೆಯನ್ನು ನಿನ್ನ ನೇಗಿಲಿಗೆ ಎಲ್ಲಿ ಬಲಮುರಿ ಗಣಪತಿಗೆ ತಾಗಿದೆಯೋ ಅಲ್ಲಿ ಒಂದು ಇಡು. ಇನ್ನೊಂದನ್ನು ಹತ್ತಿರದಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇಡು. ಅವನು ದೈವದ ನುಡಿಯಂತೆ ಒಂದು ಮಹಾಲಿಂಗೇಶ್ವರದ ಪಕ್ಕದಲ್ಲಿ ಇಡ್ತಾನೆ, ಹಾಗೂ ಎಲ್ಲಿ ವಿಗ್ರಹ ಸಿಕ್ಕಿದೆಯೋ ಅಲ್ಲಿ ಇಟ್ಟು ಬಿಡುತ್ತಾನೆ. ಮರುದಿನ ಹೋಗಿ ನೋಡಿದಾಗ ಅವನಿಗೆ ಆಶ್ಚರ್ಯವೇ ಆಗುತ್ತದೆ. ಎಲ್ಲಿ ಅವನು ವಿಗ್ರಹ ನೋಡಿರ್ತಾನೋ ಅಲ್ಲಿ ವಿಗ್ರಹವೇ ಇರುವುದಿಲ್ಲ, ಹಾಗೂ ದೇವಸ್ಥಾನದ ಪಕ್ಕದಲ್ಲಿ, ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇಟ್ಟಿದ್ದ ಕೊಪ್ಪರಿಗೆಯಲ್ಲಿ ಅವನಿಗೆ ವಿಗ್ರಹ ಅಡಗಿರುತ್ತದೆ. ಇದೇ ನಮ್ಮ ಪೆರಣಂಕಿಲದ ಉದ್ಭವ ಮೂರ್ತಿ ಮಹಾಗಣಪತಿ ದೇವರು. ಈ ಊರಿಗೆ ಹಾಗೂ ದೇವಸ್ಥಾನಕ್ಕೆ ಪೆರಣಂಕಿಲ ಬರಲಿಕ್ಕೆ ಸಹ ಒಂದು ಕಾರಣವಿದೆ. ಈ ಭಕ್ತನ ಮಗನ ಹೆಸರು ಪೆರ್ಣ ಆಗಿರುತ್ತದೆ. ಅಂಕಿಲ ಅಂದರೆ ನೇಗಿಲು. ಸೊ ಈ ಜಾಗದಲ್ಲಿ ನೇಗಿಲು ಆ ವಿಗ್ರಹಕ್ಕೆ ತಾಗಿದಕ್ಕೋಸ್ಕರ ಪೆರ್ಣಂಕಿಲ ಎಂದು ಹೆಸರುವಾಸಿಯಾಗಿದೆ. ನಾವು ಪೆರ್ಣಂಕಿಲ ಮಹಾಗಣಪತಿಯ ದರ್ಶನ ಮಾಡುವಾಗ ನಮಗೆ ತಲೆಯ ತುದಿ ಭಾಗ ಮಾತ್ರ ಕಾಣುತ್ತದೆ. ಈ ವಿಗ್ರಹದ ಕೆಳಗೆ ಒಂದು ದೊಡ್ಡ ಬಾವಿಯೇ ಇದೆ, ಹಾಗೂ ಈ ಬಾವಿಯೊಳಗೆ ಈ ದೇವರ ಪೂರ್ತಿ ವಿಗ್ರಹವು ಹುದುಗಿ ಹೋಗಿದೆ. ಇದು ಕಥೆಯಾಗಿತ್ತು ಪೆರ್ಣಂಕಿಲದ ಮಹಾಗಣಪತಿ ದೇವರು. ಸೊ ಇದೇ ಥರದ ಇಂಟ್ರೆಸ್ಟಿಂಗ್ ಕಾಂಟೆಂಟಿಗೋಸ್ಕರ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಗೋವಿಂದ ಫ್ಲೋ. ಧನ್ಯವಾದಗಳು.